ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಬನ್ನಿ ಸ್ನೇಹಿತರೆ, ಇವತ್ತಿನ ಅನಾಲಿಸಿಸ್ ಹೇಗಿರುತ್ತೆ, ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು, ನಿನ್ನೆ ಏನೆಲ್ಲ ಹೇಳಿದ್ದೆ ಶನಿವಾರ ದಿವಸ, ಸೊ ಅದನ್ನೆಲ್ಲ ನಾವು ಅನಾಲಿಸಿಸ್ನ ಮಾಡ್ಕೊಬರೋಣ. ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್ ಮಾಡೋಣ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಇಲ್ಲಿ ನೋಡ್ಬೋದು, ನಮಗೆ ಸುಮಾರು 9 ಗಂಟೆ 15 ನಿಮಿಷದಲ್ಲಿ ಒಂದು ಫ್ಲಾಟ್ ಓಪನ್ ಅನ್ನು ಆಗಿ ಒಂದು ಅರೌಂಡ್ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು 60-70 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅನ್ನು ಆಯಿತು. ನಂತರ ಯಾವ ಜಾಗದಲ್ಲಿ ಸಪೋರ್ಟ್ ಅನ್ನು ತಿಳಿಸಿದೆ ನಾನು ನಿಮಗೆ 50,300 ಲೆವೆಲಲ್ಲಿ ನಮಗೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಸೊ ಯಾರೆಲ್ಲ ನನ್ನ ಶನಿವಾರದ ವಿಡಿಯೋ ನೋಡಿಲ್ಲ, ಆ ಅನಾಲಿಸಿಸ್ ವಿಡಿಯೋನ ನೋಡಿ, ಈ ಅನಾಲಿಸಿಸ್ ವಿಡಿಯೋ ಕೂಡ ನೋಡಿ, ಸೊ ಹೇಗೆ ವರ್ಕ್ ಆಗಿದೆಯಲ್ಲ ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಾಗಾದರೆ ನಮಗೆ ಫಿಬೋನಕಿ ಲೆವೆಲಲ್ಲಿ ಕೂಡ ನಾವು ಡ್ರಾ ಮಾಡಿ ಹೇಳಿದ್ವಿ. ಫಿಬೋನಕಿ ಲೆವೆಲಲ್ಲಿ ಕೂಡ ನಮಗೆ 3.86% ಅಷ್ಟು ನಮಗೆ ಒಂದು ರಿಟ್ರೇಸ್ಮೆಂಟನ್ನು ಆಲ್ರೆಡಿ ಕೊಟ್ಟಿದೆ. ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೆ. ಓಕೆ, ಸೊ ನೀವು ಇಲ್ಲಿ ಗಮನಿಸಬಹುದು, ಡೇ ಕ್ಯಾಂಡಲ್ ಆಗಿದೆ. ಈ ಡೇ ಕ್ಯಾಂಡಲ್ ಅಲ್ಲಿ ನೀವು ನೋಡಬಹುದು, ಒಂದು ಬುಲ್ಲಿಶ್ ರೀತಿಯಲ್ಲಿ ನಮಗೆ ಕ್ಯಾಂಡಲ್ ಕೂಡ ಒಂದು ಸಪೋರ್ಟ್ ಲೆವೆಲ್ ಅಲ್ಲಿ ಬಂದು, ಆ ಒಂದು ಸಪೋರ್ಟ್ ಅಲ್ಲಿ ನಮಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಅನ್ನ ಕ್ರಿಯೇಟ್ ಆಗಿದೆ. ಕೆಳಗಡೆ ನೀವು ರಿಜೆಕ್ಷನ್ ನೋಡಿ ಸ್ನೇಹಿತರೆ. ಓಕೆ, ಫಸ್ಟ್ ರಿಜೆಕ್ಷನ್ ನೋಡಿ. ನಿನ್ನೆ ಕೂಡ ರಿಜೆಕ್ಷನ್ ಬಗ್ಗೆ ಗಮನಿಸಿ ಅಂತ ಹೇಳಿದ್ದೆ, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಕೆಳಗಡೆ ಒಂದು ರಿಜೆಕ್ಷನ್ ಸಿಗ್ತಾ ಇದೆ, ಅದರ ಅರ್ಥ ಇನ್ನು ಕೆಳಗಡೆಯಿಂದ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ. ಸಾಕಷ್ಟು ಜನ ನಮಗೆ ಲೈವ್ ಬಂದಾಗ, ಸರ್ ಮಾರ್ಕೆಟ್ ನೆಗೆಟಿವ್ ಆಗ್ಬೋದು, ಹಂಗಾಗ್ಬೋದು, ಹಿಂಗೆ ಅನಾಲಿಸಿಸ್ನ ಮಾಡಿ ಹೇಳ್ತಾರೆ. ನನ್ನ ಅನಾಲಿಸಿಸ್ ಹೇಳ್ತಾ ಇತ್ತು, ಮೇಜರ್ ಸಪೋರ್ಟ್ ಇದೆ ಶರಣ್, ಈ ಸಪೋರ್ಟನ್ನು ಬ್ರೇಕ್ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾ ಇತ್ತು. ಸೊ ನಾನು ಕೂಡ ಒಂದು ಕಾಲ್ ಸೈಡಲ್ಲಿ ಎಂಟ್ರಿ ತೊಗೊಂಡೆ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಾವು ಕಳೆದ ವೀಡಿಯೋದಿಂದ ಹೇಳ್ತಾನೆ ಬರ್ತಾ ಇದ್ದೀನಿ, 50,300 50,350 ಮೇಜರ್ ಸಪೋರ್ಟ್ ಇದೆ ಅಂತ. ಸೊ ಹಾಗಾದರೆ ನಾನು ಒಂದು ಫಿಬೋನಕಿ ಹಾಕಿ ನಿಮಗೆ ತೋರಿಸ್ತೇನೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ವೋ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಯಾವ ಒಂದು ಲೆವೆಲಲ್ಲಿ ಬಂದಿದೆ, ಯಾವ ಲೆವೆಲಿಂದ ಸಪೋರ್ಟ್ ತೊಗೊಳ್ತಾ ಇದೆ ಅಂತಕ್ಕಂಥದ್ದು, ಮತ್ತು ಎಲ್ಲಿ ಅದು ಸಪೋರ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಪೋರ್ಟನ್ನು ನಮಗೆ ಮೇಜರಾಗಿ ತೊಗೊಳ್ತಾ ಇರ್ತಕ್ಕಂಥದ್ದು 50,300 350 ಒಂದು ಸಪೋರ್ಟ್ ತೊಗೊಳ್ತಾರೆ. ಪ್ರೀವಿಯಸ್ ನಮಗೆ ಒಂದು ಲೋವನ್ನು ಇಟ್ಕೊಂಡು ನಾವೊಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೀವು ಇಲ್ಲಿ ಕಾಣ್ಬೋದು. ಓಕೆ, ಈ ಕೆಳಗಡೆ ಇರ್ತಕ್ಕಂಥ ನಂಬರ್ನ ನೀವು ಬಿಟ್ಬಿಡಿ. ಓಕೆ, ಅದನ್ನು ಗಮನಿಸಕ್ಕೆ ಹೋಗ್ಬೇಡಿ, ಅನಾಲಿಸಿಸ್ ಮಾಡಿರೋದು. ಸೊ ನೀವು 50,300 50,350 ನಮಗೊಂದು ರಿಜೆಕ್ಷನ್ ಸಿಕ್ಕು, ಕ್ಯಾಂಡಲ್ ಕೂಡ ಅದರ ಮೇಲ್ಗಡೆನೆ ಹೋಗಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿದೆ, ಈ ರೆಡ್ ಕ್ಯಾಂಡಲಲ್ಲಿ ರಿಜೆಕ್ಷನ್ ಸಿಗ್ತಾ ಇದೆ, ಸಪೋರ್ಟ್ ಕೂಡ ಅಲ್ಲೇ ಇದೆ. ಆ ಸಪೋರ್ಟನ್ನು ಬ್ರೇಕ್ ಮಾಡದೇನೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. 50,300 350 3.8% ನಮಗೆ ಒಂದಷ್ಟು ರಿಜೆಕ್ಷನ್ ಸಿಕ್ಕು, ಒಂದು ರಿಟ್ರೇಸ್ಮೆಂಟನ್ನು ಮಾಡಿದೆ, ಕನ್ಸಾಲಿಡೇಷನ್ ಆಗಿದೆ. ಓಕೆ, ಸೊ ಇದನ್ನು ನಾನು ಫಿಬೋನಕಿನ ತೆಗಿತೀನಿ, ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀವು. ಓಕೆ, ಸೊ ನೆಕ್ಸ್ಟ್ ನಮಗೆ ಹೀಜೆಗೇನು ನಾವು ಗಮನಿಸೋಣ. ಡೇ ಕ್ಯಾಂಡಲಲ್ಲಿ ನೋಡೋದಾದರೆ ನನಗೆ ಫಸ್ಟ್ ಸಪೋರ್ಟ್ ಇರೋದು 50,350, ಸೆಕೆಂಡ್ ಸಪೋರ್ಟ್ ಇರೋದು 49,700 710 720 ನಮಗೆ ಮೇಜರ್ ಒಂದು ಸಪೋರ್ಟ್ ಇದೆ. ಈ ಸಪೋರ್ಟನ್ನು ಬ್ರೇಕ್ ಮಾಡೋದು ಭಾಳಷ್ಟು ಕಷ್ಟ ಇದೆ. ಯಾಕಂತಂದರೆ ಹೈಯನ್ನು ಬೀಟ್ ಮಾಡಿ ಕೆಳಗಡೆ ಒಂದು ಮೂಮೆಂಟನ್ನು ಕೊಟ್ಟಿದ್ರೆ ಮತ್ತೆ ನಮಗೆ ಹೈಯರ್ ಲೋ ಆಗುತ್ತೆ ಅಂತ ನಾವು ಒಂದು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ, ಇಮಿಡಿಯೇಟಾಗಿ ನಮಗೆ ರೆಸಿಸ್ಟೆನ್ಸ್ ಸಿಕ್ಕಿರೋದು ನಮಗೆ 50,000. ಇದು ನಮ್ಗೆ ಬಂದು ರೆಸಿಸ್ಟೆನ್ಸ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು ಇವತ್ತು. ಅದನ್ನು ಕೂಡ ನಮಗೆ 50,800 ರೆಸಿಸ್ಟೆನ್ಸನ್ನು ಯಾವುದೇ ಇದು ಮಾಡ್ದೇನೆ ಆ ರೆಸಿಸ್ಟೆನ್ಸನ್ನು ಬೀಟ್ ಮಾಡಿ ಅದು ನಮಗೆ 50,117 ಮೇಲೆ, ನಮಗೆ 17 ಮೇಲೆ ಒಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಕಡೆಗೆ ಕ್ಲೋಸ್ ಕೊಟ್ಟಿರೋದು 540 ಪಾಯಿಂಟ್ಸ್ ನಮಗೆ ಮೇಲೆ ಒಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಕಳೆದ 800 ಸಮಥಿಂಗ್ 897 ಸಮಥಿಂಗ್ ನಿನ್ನೆ ಇದರಲ್ಲಿ ಬಂದಿದ್ದು ಮೂಮೆಂಟನ್ನು ಕೆಳಗಡೆ ಕೊಟ್ಟಿತ್ತು. ಇವತ್ತು ನಮಗೆ 540 ಪಾಯಿಂಟ್, ಅಂದರೆ ಅದರ ಒಂದು 70% ಅಷ್ಟು ಮತ್ತೆ ಮೇಲ್ಗಡೆ ಮೂಮೆಂಟ್ ಕೊಟ್ಟಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಸಪೋರ್ಟ್ ಇರೋದು ನಮಗೆ 51,100 ರೆಸಿಸ್ಟೆನ್ಸ್ನ ಬೀಟ್ ಮಾಡಿದೆ. ಈಗ ನೆಕ್ಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಇರೋದು 51,300 51,350. ಈ ಒಂದು ಝೋನ್ ಏನಿದೆಯಲ್ಲ ಸರ್, ಈ ಝೋನನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾಳೆ ಟ್ರೇಡ್ ಮಾಡಬೇಕಾದ್ರೆ 50,300 50,350 ಇದನ್ನು. ಓಕೆ, ನಾಳೆ ನೀವು ಟ್ರೇಡಿಂಗ್ ಮಾಡಬೇಕಂದಾಗ ಸೊ ಇದು ಹೆಲ್ಪ್ ಆಗ್ತಕ್ಕಂಥ ಚಾನ್ಸಸ್ ಇದೆ. 50,300 50,350. ಸೊ ನೆಕ್ಸ್ಟ್ ಇದನ್ನು ನಮಗೆ ಬೀಟ್ ಮಾಡಿದೆ, ಅದ್ರ ಮೇಲೆ ಕೂಡ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ರೆಸಿಸ್ಟೆನ್ಸ್, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದು 50,300. ಆದಮೇಲೆ ಇದ್ರ ಒಳಗಡೆ ಏನಾದರೂ ಮಾರ್ಕೆಟ್ ಏನಾದರೂ ಕ್ಲೋಸಿಂಗ್ ಕೊಡೋಕ್ಕೆ ಮತ್ತು ಸೈಡ್ವೇಸ್ ಆಗೋಕ್ಕೆ ಶುರುವಾದರೆ
ಇದ್ರ ಒಳಗಡೆ ಟ್ರೇಡಿಂಗನ್ನು ಅವಾಯ್ಡ್ ಮಾಡೋದು ಬೆಟರ್. ಸೊ ಹಾಗಾದರೆ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ಕೊಬರೋಣ ಯಾವ ರೀತಿ ಕ್ಯಾಂಡಲ್ಸ್ನ ಒಂದು ಕ್ರಿಯೇಟ್ ಆಗಿತ್ತು, ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ವಿ, ಇವತ್ತು ಎಲ್ಲೆಲ್ಲಿ ಆಪರ್ಚುನಿಟಿ ನಿಮಗೆಲ್ಲ ಇತ್ತು, ನಾವು ಎಲ್ಲೆಲ್ಲೆಲ್ಲ ಟ್ರೇಡ್ ಮಾಡಿದ್ವಿ ಅಂತ. ಕ್ಯಾಂಡಲ್ 6ನ ನೋಡಿ ಗಮನಿಸ್ತೀವಿ ನೀವು, ಎಷ್ಟು ಈಸಿ ಆಗಿದೆ. 15 ಮಿನಿಟ್ಸಲ್ಲಿ ಭಾಳಷ್ಟು ಈಸಿ ಟ್ರೇಡನ್ನು ನಮಗೆ ಸಿಕ್ಕಿತ್ತು. ಬೆಳಗ್ಗೆ ನಾವು ಕೂಡ ಬಂದಿದ್ವಿ, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ರಿ, ನೀವು ಕೂಡ ಬಂದಿದ್ರಿ. ಲೈವ್ ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಮಾಡುವಾಗ ಕಾಲ್ ಸೈಡಿಗೆ ನಾನಿದೆ ಸರ್, ಇಲ್ಲ ಪುಟ್ ಸೈಡ್ಗೆ ಹೋಗುತ್ತೆ, ಮಾರ್ಕೆಟ್ ತುಂಬ ನೆಗೆಟಿವ್ ಇದೆ ಅಂತ. ಸೊ ಯಾವುದೇ ಆಗಲಿ ನಮ್ಮ ಅನಾಲಿಸಿಸ್ ಕರೆಕ್ಟಾಗಿದ್ದಾಗ ನಾವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಓಕೆ, ಸೊ ನೀವು ಕೂಡ ಟ್ರೇಡ್ ಮಾಡುವಾಗ ನಿಮ್ಮ ಸ್ನೇಹಿತರಾಗಲಿ ಯಾರಾದರೂ ಆಗಲಿ ಕನ್ಫ್ಯೂಷನ್ಸ್ ಮಾಡ್ಬೋದು. ನಮ್ಮ ಅನಾಲಿಸಿಸ್ ಕರೆಕ್ಟಾಗಿದೆ ಅಂದರೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ತೊಗೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಓಕೆ, ಅರೌಂಡ್ ನನಗೆ ಐ ಥಿಂಕ್ 10:45 ಲೆವೆಲಲ್ಲಿ ಅನಿಸುತ್ತೆ, ನಾನೊಂದು ಕಾಲ್ ಸೈಡ್ಗೆ ಎಂಟ್ರಿನ ತೊಗೊಂಡಿದ್ದೆ. ನನ್ನ ಪ್ರೀಮಿಯಮ್ 415 ರುಪೀಸ್ ಇತ್ತು. ಚೆಕ್ ಮಾಡ್ಬಿಡ್ತೀನಿ. ಕಾಲ್ ಸೈಡಲ್ಲಿರೋ ಪ್ರೀಮಿಯಮ್ಮು ಎಸ್. ಸೊ ಕಾಲ್ ಸೈಡಲ್ಲಿರೋ ಪ್ರೀಮಿಯಮ್ ನಾನು ಬೈ ಮಾಡಿರೋದು 415ಗೆ ಬೈ ಮಾಡಿದ್ದೆ. ನೆಕ್ಸ್ಟ್ 450ಗೆ ಕ್ಲೋಸ್ ಮಾಡಿದ್ದೆ. ಸೊ ಅದಾದ ನಂತರ 490ಗೆ ನಾನು ಕ್ಲೋಸನ್ನು ಮಾಡಿದ್ದೇನೆ. ಓಕೆ, 490ಗೆ ನಾನು ಕ್ಲೋಸ್ ಮಾಡಿದೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್, ಕೆಲವೊಂದಿಷ್ಟು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಮಿಡಿಯೇಟಾಗಿ ಒಂದು ರೆಸಿಸ್ಟೆನ್ಸ್, ನನಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ನಾನು ಈ ಒಂದು ಕ್ಯಾಂಡಲಲ್ಲಿ ಎಂಟ್ರಿನ ಪಡ್ಕೊಂಡಿದ್ದೆ. ಇದನ್ನು ಎಂಟ್ರಿ ಆಗಿದ ತಕ್ಷಣ ನನಗೆ ಇಲ್ಲೊಂದಿಷ್ಟು ಸಾಕಷ್ಟು ನನಗೆ ಟೈಮನ್ನು ಸ್ಪೆಂಡ್ ಮಾಡ್ತು, ನಂತರ ಒಂದು ಸಪೋರ್ಟ್ ತೊಗೊಳ್ತು. ಅದಾದ ನಂತರ ನನಗೆ ಇಲ್ಲಿವರೆಗೂ ಟ್ರೇಡನ್ನು ಸಿಕ್ತು. 490 ಕ್ಲೋಸ್ ಮಾಡಿದೆ, ಅದರ ಇಮಿಡಿಯೇಟಾಗಿ 520 530 ರುಪೀಸ್ವರೆಗೂ ಬಂದಿತ್ತು. ಓಕೆ, ನಾನು ಕಳೆದ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೀನಿ, ಮಾರ್ಕೆಟ್ ಒಂದು ಇದ್ರ ಕೆಳಗಡೆ ಬಂದು ಒಂದು ಸಪೋರ್ಟ್ ತೊಗೊಂಡು ಬುಲ್ಲಿಶ್ ಕ್ಯಾಂಡಲ್ ಆದರೆ, ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡ್ಕೊಬನ್ನಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನನ್ನನ್ನು ಫಾಲೋ ಮಾಡೋದಕ್ಕಿಂತ ಮುಂಚೆ ಅದು ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ನಾನು ನೆನ್ನೆ ಹೇಳಿದ್ದು ಕೂಡ ಅದೇನೆ. ಸೊ ನಾಳೆ ಏನಾದರೂ ನಮಗೆ ಫ್ಲಾಟ್ ಓಪನ್ ಆಗಿ, ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆಗಿ ಇದೇ ಜಾಗದಲ್ಲಿ ಓಪನ್ ಆಗಿ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಬೇರಿಶ್ ಕ್ಯಾಂಡಲ್ ಏನಾದರೂ ಮಾಡಿದ್ರೆ, ಸ್ಟ್ರಾಂಗ್ ಇರಬೇಕು ನಮಗೆ. ಓಕೆ, ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಏನಾದರೂ ಮಾಡಿದ್ರೆ ನಮಗೆ 5 ಮಿನಿಟ್ ಟೈಮ್ ಫ್ರೇಮು 20 ನಿಮಿಷ ಕಂಟಿನ್ಯೂಸ್ ಆಗಿ ಒಂದು 20 ನಿಮಿಷ ಇಲ್ಲೇ ಓಡಾಡಿ ಒಂದು ಇದರ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ನಮಗೆ ಸಪೋರ್ಟ್ ಇರೋದು ಎಲ್ಲರಿಗೂ ಗೊತ್ತೇ ಇದೆ 50,300 50,350. ಇಷ್ಟು ಮೂಮೆಂಟ್ ಏನಿದೆಯಲ್ಲ, ಈ ಮೂಮೆಂಟನ್ನು ನಾವು ಹಿಡಿಬೋದು. ಓಕೆ, ಇಲ್ಲಿ ಬೇರಿಶ್ ಕ್ಯಾಂಡಲ್ ಆಗಬೇಕಾಗತ್ತೆ. ಇದ್ರ ಮೇಲೆ ನಾವು ಸ್ಟಾಪ್ ಲಾಸ್ ಇಡಬೇಕು. ರಿವರ್ಸಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸಪೋರ್ಟ್ ಕೂಡ ಇದೆ ನಮಗೆ. ಸ್ವಲ್ಪ ಡೇಟಾ ನೋಡೋದಾದ್ರೆ ಸ್ವಲ್ಪ ಸೈಡ್ ವೇಸ್ ಆಗಬಹುದು. ನಾಳೆ ನಮಗೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗಿ ನಂತರ ಒಂದು ಗಂಟೆ ನಂತರ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಕೊಡ್ಬೋದು. ಓಕೆ, ಒಂದು ವೇಳೆ ನಾಳೆ ಇದರ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ತೊಗೊಳ್ಳೋ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ ಒಂದು ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಆಯಿತು ಅಂತಂದರೆ, ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಬೇರಿಶ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ತು ಅಂತಂದರೆ ನಾವೇನು ಮಾಡೋಣ, ಕೆಳಗಡೆ ಒಂದು ಟ್ರೇಡನ್ನು ತೊಗೊಂಡು ರಿಸ್ಕ್ ರಿವಾರ್ಡನ್ನು ಕಾಪಾಡಿಕೊಂಡು ನೆಕ್ಸ್ಟ್ ನಮಗೆ ಇಮಿಡಿಯೇಟಾಗಿ ಸಪೋರ್ಟ್ ಇರೋದು ಈ ಒಂದು ಸಪೋರ್ಟನ್ನು ನಮಗೆ ಕ್ರಿಯೇಟ್ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ ನಮಗೆ? ಈ ಸಪೋರ್ಟ್ ಕೂಡ ನಮಗೆ 50,700 ಕೂಡ ಒಂದು ಸ್ಮಾಲ್ ಆಗಿರೋ ಒಂದು ಸಪೋರ್ಟ್ನ ತೊಗೊಳ್ಬೋದು. 50 ಅದಾದಮೇಲೆ 50,350 300. ಓಕೆ, ಸೊ ಒಂದು ವೇಳೆ ನಾಳೆ ಫ್ಲಾಟಾಗಿ ಓಪನ್ ಆಗಿ ಇಲ್ಲೇ ಇದ್ರೊಳಗಡೆ ಓಡಾಡೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಟ್ರೇಡನ್ನು ಮೇಲ್ಗಡೆ ಕಾಲ್ ಸೈಡ್ಗೆ ಟ್ರೇಡನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ನಮಗೆ ಡೇಟಾ ನೋಡೋದಾದರೆ ಒಂದು ಸೈಡ್ ವೇಸ್ ಇದೆ. ಓಕೆ, ಆ ಸೈಡ್ ವೇಸಲ್ಲಿ ದುಡ್ಡು ಹಣವನ್ನು ಕಳ್ಕೊಳ್ಳೋಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಸ್ಟ್ರಾಂಗ್ ಆಗಿದೆಯಾ, ಬೇರಿಶ್ ಇದೆಯಾ, ಬುಲಿಶ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ಯಾವ ರೀತಿ ಸ್ಪೀಡ್ ಆಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ. ನನ್ನ ಅನಾಲಿಸಿಸ್ ಕೆಳಗಡೆ ಇದೆ ಸ್ವಲ್ಪ, ನಾಳೆ ನಾನು ಕಾಲ್ ಸೈಡ್ಗಿಲ್ಲ. ಸೊ ಒಂದು ವೇಳೆ ಇದ್ರ ಮೇಲೆ ಸ್ಟ್ರಾಂಗ್ ಆಗಿ ಒಂದು ಹೋಗೋಕ್ಕೆ ಶುರು ಮಾಡಿದ್ರೆ ನಾವು ಕಾಲ್ ಸೈಡ್ಗೆ ಕೂಡ ಎಂಟ್ರಿ ಮಾಡ್ಬೋದು. ಯಾರೆಲ್ಲ ನಾಳೆ ಲೈವ್ ಜಾಯ್ನ್ ಆಗಿ ಹೊಸಬ್ರು ಯಾರಾದರೂ ಇದ್ದರೆ ಜಾಯ್ನ್ ಆಗಿ. ಸೊ ಈ ವಿಡಿಯೋ ಏನಾದರೂ ನಮ್ಮ ವಿಡಿಯೋದಲ್ಲಿ ಹೊಸಬ್ರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊತ್ತೋದನ್ನ ಮರಿಬೇಡಿ. ಸಿಗೋಣ ನಾಳೆ. ಬಾಯ್.